ಕಷ್ಟ ಜಾಸ್ತಿ ದಿವಸ ಜಾಸ್ತಿ ಕಾಲ ಇರಲ್ಲ. ಜೀವನ ಪರೀಕ್ಷೆ ಮಾಡ್ತಾ ಇರುತ್ತೆ, ನಮ್ಮ ಶಕ್ತಿ ನಾವು ಕಂಡುಕೊಳ್ಳಿ ಅಂತ. ಅದನ್ನು ಮರಿಬೇಡಿ. ನಿಮ್ಮ ಲೈಫೇ ನಿಮ್ಮನ್ನು ಟೆಸ್ಟ್ ಮಾಡುತ್ತೆ. ಎಷ್ಟು ಶಕ್ತಿ ಇದೆ, ಇವ್ರಿಗೆ ಎಷ್ಟು ಶಕ್ತಿ ಇದೆ. ನೋವು ಬರುತ್ತೆ, ತಾತ್ಕಾಲಿಕ. ಸ್ವಲ್ಪ ದಿವಸ ಇರುತ್ತೆ, ಕ್ಷಣಿಕ, ತಾತ್ಕಾಲಿಕ, ಹೊರಟೋಗುತ್ತೆ. ಒಂದು ಲೆಸನ್ ಸಿಗತ್ತಾ ನಿಮಗೆ? ಆಮೇಲೆ ಕಷ್ಟಗಳು ಕೂಡ ಬಂದಾಗ ಇದಕ್ಕಿಂತ ಕಷ್ಟ ಇತ್ತು ನಮ್ಮ ಲೈಫಲ್ಲಿ, ಇದೇನು ಮಹಾ, ಬರಲಿ ಬಿಡಿ, ಬರುತ್ತೆ ಹೋಗುತ್ತೆ, ಇಟ್ ಪಾಸಸ್ ಅನ್ನೋ ಧೈರ್ಯ ಬರುತ್ತೆ ನಮಗೆ. ಆಗ ಲೈಫ್ಗೆ ಖುಷಿಯ ಬರುತ್ತೆ, ಪರೀಕ್ಷೆನಲ್ಲಿ ಗೆದ್ವಿ ನಾವು ಅಂತ. ಅದಕ್ಕೆ ಘಟನೆಗಳು ಮುಖ್ಯ ಅಲ್ಲ, ಸಂದರ್ಭಗಳು ಮುಖ್ಯ ಅಲ್ಲ, ಯಾವ ಸಂಗತಿಗಳೂ ಮುಖ್ಯ ಅಲ್ಲ. ನಿಮ್ಮ ರೆಸ್ಪಾನ್ಸ್ ಹೇಗೆ, ಅದಕ್ಕೆ ನೀವು ಯಾವ ರೀತಿ ರೆಸ್ಪಾಂಡ್ ಮಾಡಿದ್ರಿ, ಯಾವ ರೀತಿ ತಗೊಂಡ್ರಿ, ಆಗಿದ್ದು ಮಾಡಿ, ಆಗದಿದ್ದು ಬಿಡಿ ಅಷ್ಟೇ. ನೀವು ಸರ್ಕಮ್ಸ್ಟೆನ್ಸಸ್ ಏನಿದೆ ಅದನ್ನು ಮೀರಿ ಹೋಗಬೇಕು, ಅದನ್ನು ಮೀರಿ ಇರಬೇಕು. ಆದರೆ ಮಾಡಬೇಕಾಗದೇ ಇದ್ರೆ ಬಿಡಬೇಕು. ಆದರೂ ನೀವು ಸರ್ಕಮ್ಸ್ಟೆನ್ಸಸ್ನ ಮೀರಿದ್ದೀರಾ, ಬಿಟ್ಟಿದ್ದೀರಾ, ಅದನ್ನೇ ಹಂಚ್ಕೊಂಡಿಲ್ಲ. ಚಿಕ್ಕ ಬದಲಾವಣೆ ಒಳ್ಳೆ ಪ್ರೋಗ್ರೆಸ್ ಕೊಡುತ್ತೆ. ದೊಡ್ಡ ದೊಡ್ಡದೇನೂ ಮಾಡಬೇಕಾಗಿಲ್ಲ. ಪ್ರೋಗ್ರೆಸ್ ಅಂತೂ ನಿಲ್ಬಾರ್ದು, ಕೀಪ್ ಮೂವಿಂಗ್, ಆಗ್ತಾನೇ ಇರಬೇಕು ಪ್ರೋಗ್ರೆಸ್ಸು. ಟೆಂಪ್ರರಿ ಆದರೂ ಪರವಾಗಿಲ್ಲ, ಚಿಕ್ಕದಾದರೂ ಪರವಾಗಿಲ್ಲ, ಟಫ್ ಟೈಮ್ ಬಂದರೂ ಪರವಾಗಿಲ್ಲ, ನಿಮ್ಮನ್ನು ಅದು ಬೆಳೆಸುತ್ತೆ, ರಿನ್ಯೂ ಮಾಡುತ್ತೆ, ನೀನು ಯಾರು ಅಂತ ಹೇಳುತ್ತೆ, ನಮಗೆ ನಾವೇ ರಿವೀಲ್ ಮಾಡುತ್ತೆ ಯಾರು ನಾನು ಅಂತ. ಬಿಡಬೇಡಿ, ಚಿಕ್ಕ ಚಿಕ್ಕದು ಬದಲಾಯಿಸಿ, ಪರವಾಗಿಲ್ಲ, ಇದೇನು ಮಹಾ ಅಲ್ಲ, ಇಷ್ಟು ಬದಲಾಗಿದ್ದೀನಲ್ಲ, ಖುಷಿ, ಅದೇ ಪ್ರೋಗ್ರೆಸ್.